ಪಯಣ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಏನು ಗುರು ಇದು ಗಾಡಿ ಕಾರು ಎಲ್ಲ ಬಬ್ಬಬ್ಬಾ ನೋಡ್ತಾ ಇದ್ರೇ ಖುಷಿ ಆಗೋದಿರಲಿ, ಸೈಕಾಗಿ ಹೋಗ್ಬಿಡ್ತೀವಿ ಗುರುಗಳೇ. ಅಷ್ಟು ಚೆನ್ನಾಗಿತ್ತು. ನನಗೆ ಕಾರ್ ಡಿಸೈನ್ಗಿಂತ ಅಲ್ಲಿರೋ ಕಲ್ಲರ್ ಮೇಲೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಆ ಲೈಟ್ ಬೆಳಕಿಗೆ ಆ ಕಲ್ಲರ್ಗಳು ಎಷ್ಟು ಚೆನ್ನಾಗಿ ಕಾಣಿಸಿತ್ತು. ಸಾಮಾನ್ಯವಾಗಿ ನಾವು ರೋಡಲ್ಲಿ ನೋಡಿರೋದೇನು ಗೊತ್ತಾ, ರೆಡ್, ವೈಟ್, ಗ್ರೇ, ಬ್ಲ್ಯಾಕ್ ಕಾರ್ಗಳನ್ನೇ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಆದರೆ ಇಲ್ಲಿರೋ ಇದರಲ್ಲಿ ಪಯಣದಲ್ಲಿ ಎಷ್ಟು ಥರ ಕಲರ್ ಇದೆ ಗೊತ್ತಾ. ನಂಗೆ ಕಲ್ಲರೇ ತುಂಬ ಇಷ್ಟ ಆಗೋಯಿತು. ಎಲ್ಲದರಲ್ಲೂ ಒಂದೊಂಥರ ಕಲರ್ ಇದೆ. ತುಂಬಾ ಖುಷಿಯಾಯಿತು ಕಾರ್ಗಳು ನೋಡೋಕ್ಕೆ. ಚೆನ್ನಾಗಿತ್ತು. ಅಲ್ಲಿ ಜಾಸ್ತಿ ಕಾರ್ ಕಲೆಕ್ಷನ್ ಇರೋದು ಹೆಗ್ಡೆ ಅವ್ರದ್ದನ್ನು ಅಲ್ಲಿ ಇದೆ, ಡಿಸ್ಪ್ಲೇ ಇದೆ. ಆಮೇಲೆ ವಿಷ್ಣುವರ್ಧನ್ ನೋಡಿದ್ವಿ. ಕೆಲವರು ಹಳೇ ಮಾಡೆಲ್ ಕಾರು, ಆಮೇಲೆ ಟ್ಯಾಕ್ಸಿ ಇರುವಂಥದ್ದು ಆ ಥರ ಎಲ್ಲ ನೋಡಿದ್ವಿ. ತುಂಬ ಖುಷಿಯಾಯಿತು. ಇದು ಸಾಮಾನ್ಯವಾಗಿ ನಾನು ಹೇಳಬೇಕು ಅಂತಂದರೆ, ಕಾರ್ ಬಗ್ಗೆ ತುಂಬ ಪ್ರೀತಿ, ತುಂಬ ಕ್ರೇಜ್ ಅಂತ ಇರುತ್ತಲ್ಲ, ಅವರಿಗಂತೂ ಇದು ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ಒಂದು ಸಲ ಎಂಟ್ರಿ ಆದರೆ ಅವರು 3 to 4 hours ಆಚೆ ಬರೋಕ್ಕೆ ಇಷ್ಟಪಡೋದೇ ಇಲ್ಲ. ಅಷ್ಟು ಮಗ್ನರಾಗಿ ಅದನ್ನು ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ತುಂಬ್ತವೆ. ಇದೆಲ್ಲ ಕಾರ್ ನೋಡ್ಕೊಂಡ್ಮೇಲೆ ನಮ್ಗೆ ಅಲ್ಲೇ ಒಂದು ಮ್ಯೂಸಿಯಂ ಇದೆ, ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಟಿಕ್ ಪೀಸ್ಗಳೆಲ್ಲ ಇಟ್ಟಿದ್ದಾರೆ. ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಖುಷಿಯಾಗುತ್ತೆ. ನನ್ನ ಪಯಣ ಹೀಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.